ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ದೃಷ್ಟಿ ಹೇಳ್ತಾ ಇರ್ತಾರೆ ಕಿಶೋರ್ ಅಣ್ಣನ ಹತ್ರ, ಅಣ್ಣ ಏನು ಮಾಡೋದು, ಹೇಗಾದರೂ ಮಾಡಿ ಶರಾವತಿ ಅವರದೇ ತಪ್ಪು, ಅವರೇ ಇದಕ್ಕೆಲ್ಲ ಕಾರಣ ಅನ್ನೋದನ್ನು ಸಾಕ್ಷಿ ಸಮೇತವಾಗಿ ನಾವು ಕಂಡು ಹಿಡಿಲೇಬೇಕು, ಏನಾದರೂ ಮಾಡಲೇಬೇಕು, ಹೇಗಾದರೂ ಮಾಡಿ ಆ ಕರೀಮನ ನಾವು ಕಂಡು ಹಿಡಿಬೇಕು, ಆವಾಗ ಮಾತ್ರ ನಮಗೆ ದತ್ತ ಅವರು ಎಲ್ಲಿದ್ದಾರೆ ಅಂತ ಗೊತ್ತಾಗೋದು ಅಂತ ಹೇಳ್ತಾಳೆ. ಆಗ ಕಿಶೋರ್ ಹೇಳ್ತಾನೆ, ಆದರೆ ಕರೀಮನ ಹೇಗೆ ಕಂಡು ಹಿಡಿಯೋದು, ಅದಕ್ಕೆ ನಮಗೆ ಯಾರು ಸಹಾಯ ಮಾಡ್ತಾರೆ, ಸೀಮಾ ಏನಾದರೂ ಸಹಾಯ ಮಾಡ್ಬೋದಾ ಅಂತ ಕೇಳ್ತಾನೆ. ಆವಾಗ ದೃಷ್ಟಿ ಹೇಳ್ತಾಳೆ, ಅವಳೇನು ಸಹಾಯ ಮಾಡ್ತಾಳೆ, ಅವಳು ನನ್ನ ಬೆನ್ನ ಹಿಂದೆಗೆ ಚೂರಿ ಹಾಕಿದ್ದಾಳೆ, ಅವಳು ಸಹಾಯ ಮಾಡ್ತಾಳೆ, ಬೇಡ, ಅವಳನ್ನು ನಂಬಿ ನಾನು ಮೋಸ ಹೋಗಿದ್ದೇನೆ, ಇನ್ನಂತೂ ಬೇಡ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಸೀಮಾ ಬರ್ತಾಳೆ. ಸೀಮಾ ಬಂದು ಹೇಳ್ತಾಳೆ, ನಾನು ಸಹಾಯ ಮಾಡ್ತೇನೆ, ಹೌದು ದೃಷ್ಟಿ ನನ್ನ ನಂಬು, ನಾನು ತಪ್ಪು ಮಾಡಿದ್ದೇನೆ, ಹೌದು ಒಪ್ಕೊಳ್ತೇನೆ, ನಂಗೆ ಶರಾವತಿ ಅವರು ದುಡ್ಡು ಕೊಟ್ಟು ದತ್ತನ ಲವ್ ಮಾಡಂತ ಹೇಳಿದರು, ಹಾಗೆ ನಾಟಕ ಮಾಡಂತ ಹೇಳಿದರು, ಆಮೇಲೆ ಹೇಳಿದರು ಇಲ್ಲ ನೀನು ಅವನನ್ನು ಸಾಯಿಸಬೇಕು ಅಂತ ಹೇಳಿದರು, ನಾನು ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ದಕ್ಕೆ ನನಗೆ ತುಂಬಾ ಹಿಂಸೆ ಕೊಟ್ಟರು, ತುಂಬ ಹೇಳಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಹಿಂಸೆ ಕೊಟ್ಟರು, ಎಲ್ಲನೂ ಸಹಿಸ್ಕೊಂಡು ಬಂದೆ ನಾನು ಅಂತ ಹೇಳ್ತಾಳೆ. ಆವಾಗ ಕಿಶೋರ್ ಹೇಳ್ತಾನೆ, ಏನು ಈ ರೀತಿ ಎಲ್ಲ ಮಾಡಿದ್ಲ, ಅಲ್ಲ ಅವಳೊಂದು ಹೆಣ್ಣ, ಅಲ್ಲ ನಾನು ಅವಳ ಜೊತೆ ಇಷ್ಟು ವರ್ಷದಿಂದ ಸಂಸಾರ ಮಾಡ್ತಿದ್ದೇನಾ, ಅವಳು ಹೆಣ್ಣು ಜಾತಿಗೆ ಅವಮಾನ ಅವಳು ಅಂತ ಹೇಳ್ಕೊಂಡು ಬೈತಾ ಇರ್ತಾನೆ. ಇನ್ನು ಸೀಮಾ ಹೇಳ್ತಾಳೆ, ಇದಕ್ಕೆಲ್ಲ ನಾವು ಪರಿಹಾರ ಕಂಡು ಹಿಡಿಲೇಬೇಕು, ನಮಗಿರೋದು ಎರಡೇ ದಾರಿ, ಒಂದು ಕರೀಮ್ನ ವಿಷಯ ಕೇಳಬೇಕು ಅಥವಾ ಶರಾವತಿ ಅವ್ರ ಹತ್ರ ಕೇಳಬೇಕು, ಶರಾವತಿ ಅವ್ರು ಹೇಳಲ್ಲ, ಆದರೆ ಕರೀಮ್ನ ಹತ್ರ ಕೇಳಬೇಕು, ಅವನು ಹೇಳ್ತಾನೆ ಅಂತ ಹೇಳ್ತಾಳೆ. ಆಗ ಕಿಶೋರ್ ಹೇಳ್ತಾನೆ, ಹಾಗಾದರೆ ಕರೀಮ್ನ ನಾವು ಹೇಗೆ ಟ್ರ್ಯಾಪ್ ಮಾಡೋದು ಅಂತ ಕೇಳ್ತಾನೆ. ಆಗ ಸೀಮಾ ಹೇಳ್ತಾಳೆ, ಕರೀಮ್ನ ಟ್ರ್ಯಾಪ್ ಮಾಡೋಕ್ಕಿರೋದು ಎರಡೇ ದಾರಿ, ಒಂದು ಶರಾವತಿ ಫೋನ್ ಮಾಡಬೇಕು, ಇಲ್ಲದಿದ್ದರೆ ಅವನು ಹುಡುಗಿರ ಆಸೆ ಅವನಿಗೆ, ಅದರಿಂದನೇ ಅವನನ್ನು ಟ್ರ್ಯಾಪ್ ಮಾಡಲೇಬೇಕು ನಾವು ಅಂತ ಹೇಳ್ತಾಳೆ. ಆವಾಗ ಸೀಮಾ ಹೇಳ್ತಾಳೆ, ಮೊದಲು ನನಗೊಂದು ಸಿಮ್ ತೆಗೆಸಿಕೊಡು ದೃಷ್ಟಿ, ಆಮೇಲೆ ಉಳಿದಿದ್ದು ನಾನು ನೋಡ್ಕೊಳ್ತೇನೆ, ಅವನನ್ನು ಹೇಗಾದರೂ ಮಾಡಿ ಟ್ರ್ಯಾಪ್ ಮಾಡಿ ದತ್ತ ಅವರು ಎಲ್ಲಿದ್ದಾರೆ ಅಂತ ಹೇಳ್ಕೊಂಡು ನಾನು ಕಂಡು ಹಿಡಿತೇನೆ ಅಂತ ಹೇಳ್ತಾಳೆ. ಆಗ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಕಿಶೋರ್ ಹೇಳ್ತಾನೆ, ಅಲ್ಲ ದೃಷ್ಟಿ, ಈ ಸೀಮಾ ನಂಬೋದ ನಾವು ಅಂತ ಕೇಳ್ತಾನೆ. ಆವಾಗ ದೃಷ್ಟಿ ಹೇಳ್ತಾಳೆ, ಹೌದು ಇವಳನ್ನು ನಂಬೋದು, ಇವಳಿಗೂ ಶರಾವತಿ ಅವರಿಗೂ ತುಂಬಾ ವ್ಯತ್ಯಾಸ ಇದೆ, ನನ್ನಕ್ಕ ಆಸೆ ಬುರುಕಿ ಹೌದು, ಆದರೆ ಅವಳು ಕ್ರೂರಿ ಅಲ್ಲ, ಅವಳಿಗೆ ಸ್ವಲ್ಪ ಇವಾಗ ಪಶ್ಚಾತ್ತಾಪ ಆಗಿದೆ, ಅವಳು ನಮ್ಗೆ ಸಹಾಯ ಮಾಡೇ ಮಾಡ್ತಾಳೆ, ಮೊದಲು ಒಂದು ಸಿಮ್ ತಗೊಳ್ಬೇಕು, ಅದಕ್ಕೆ ವ್ಯವಸ್ಥೆ ಮಾಡಿ ಅಣ್ಣ ಅಂತ ಹೇಳ್ತಾಳೆ. ಇನ್ನು ಕಿಶೋರ್ ಬಜರಂಗಿ ಹತ್ರ ಸಿಮ್ ತಗೊಂಬ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಬಜರಂಗಿ ಒಬ್ಬನೇ ನಿಂತಿರ್ತಾನೆ, ಅವನು ಯೋಚನೆ ಮಾಡ್ತಿರ್ತಾನೆ, ಹೇಗಾದರೂ ಮಾಡಿ ದತ್ತ ಎಲ್ಲಿದ್ದಾನೆ ಹೇಳ್ಕೊಂಡು ನಾವು ಕಂಡು ಹಿಡಿಲೇಬೇಕು ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಈ ಕಡೆ ಶರಾವತಿ ಒಬ್ಬಳೇ ಖುಷಿಯಾಗಿರ್ತಾಳೆ, ಅಂತೂ ಇಂತೂ ನಾನು ಅಂದ್ಕೊಂಡಿದ್ದೆಲ್ಲಾನು ಆಯಿತು, ಇನ್ನು ದತ್ತನ ಚಾಪ್ಟರ್ ಕ್ಲೋಸ್, ಇನ್ನೇನಿದ್ರು ನಂದೇ ರಾಜ್ಯಭಾರ, ಎಲ್ಲದಕ್ಕೂ ನಾನೇ ರಾಣಿ ಮಹಾರಾಣಿ, ಇನ್ನು ಆದಷ್ಟು ಬೇಗ ನಾನು ಪಟ್ಟಾಭಿಷೇಕ ಮಾಡ್ಲಿಕ್ಕೆ ರೆಡಿ ಮಾಡಲೇಬೇಕು ನಾನು, ಇನ್ನು ನನ್ನನ್ನು ಎದುರು ಹಾಕಿ ಬದುಕೋರು ಯಾರಿದ್ದಾರೆ, ಇದು ಈ ಶರಾವತಿಯ ಗತ್ತು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾನೆ ಇರ್ತಾಳೆ, ಖುಷಿಯಾಗಿರ್ತಾಳೆ. ಆವಾಗ ನೇತ್ರ ಬರ್ತಾಳೆ. ನೇತ್ರ ಬಂದು ಹೇಳ್ತಾಳೆ, ಅಕ್ಕ ನಾನು ನೀನಂಗೆ ಸಹಾಯ ಮಾಡಲಿಲ್ಲ ಅಂದರೆ ನಾನು ಇವತ್ತೇ ಇರಲ್ಲ ಅಕ್ಕ, ನಾನು ಬದುಕೋದೇ ಇಲ್ಲ, ನೀನಂಗೆ ಸಹಾಯ ಮಾಡಲೇಬೇಕಕ್ಕ ಅಂತ ಹೇಳ್ತಾಳೆ. ಆಗ ಶರಾವತಿ ಹೇಳ್ತಾಳೆ, ಏನಾಯ್ತು ನೇತ್ರ, ಇವತ್ತು ಏನು ಬೇಕಾದರೂ ಕೇಳು, ನಾನು ಅದನ್ನೆಲ್ಲ ಮಾಡ್ತೇನೆ, ಯಾಕಂದರೆ ಇವತ್ತು ನಾನು ತುಂಬ ಖುಷಿಯಾಗಿದ್ದೇನೆ, ಮೊದಲು ಹೇಳು ನಿಂಗೆ ಏನು ಬೇಕು ಅಂತ ಕೇಳ್ತಾಳೆ. ಆಗ ನೇತ್ರ ಹೇಳ್ತಾಳೆ, ಮೊದಲು ನನಗೂ ಬಜರಂಗಿಗೂ ಮದುವೆ ಮಾಡ್ಸಕ್ಕ ಅಂತ ಹೇಳ್ತಾಳೆ. ಆಗ ಶರಾವತಿಗೆ ತುಂಬಾ ಸಿಟ್ಟು ಬರುತ್ತೆ, ಏನು ನೀನು ಇನ್ನೂ ಬಿಡ್ಲಿಲ್ವಾ ಅದನ್ನು, ನಿಂಗೆ ಎಷ್ಟೇ ಹೇಳೋದು, ಅವನು ನಿನ್ನ ಪಾದ ಧೂಳಿಗೂ ಸರಿ ಇಲ್ಲ, ಅವನ ಹತ್ರ ಹೋಗಿ ಮದುವೆ ಮಾಡಿಸು ಅಂತ ಹೇಳ್ತೀಯಲ್ಲ, ನಿಂಗೇನು ತಲೆ ಕೆಟ್ಟಿದ್ಯಾ, ಅವ್ನು ತಿಪ್ಪೆ ಕಣ್ಣೆ ತಿಪ್ಪೆ ಗುಂಡಿ ಅವನು, ಅಲ್ಲ ನೀ ಚಪ್ಪಲ್ ಹಾಕೊಳ್ತೀಯಲ್ಲ ಅದ್ರನ್ನು ದುಡಿಲಿಕ್ಕೆ ಯೋಗ್ಯತೆ ಇದೆಯಾ ಅವನಿಗೆ, ನಿನ್ನ ಪಾರ್ಟಿಗೆ ಹೋಗ್ತೀಯಲ್ಲ ಆ ಖರ್ಚು ನೋಡ್ಕೊಳ್ಳೋ ಯೋಗ್ಯತೆ ಇದೆ ಅವನಿಗೆ, ಅಲ್ಲ ಕಣೆ ನಿನ್ನ ಲೆವೆಲ್ ಏನು ಅವನ ಲೆವೆಲ್ ಏನು, ನಿಂಗೆ ಹೇಳಿದ ಅರ್ಥ ಆಗಲ್ವ ನೇತ್ರ, ನೋಡು ಅದನ್ನು ಒಂದು ಬಿಟ್ಟು ನೀನು ಏನು ಬೇಕಾದರೂ ಕೇಳು ಎಲ್ಲನೂ ಕೊಡ್ತೇನೆ, ಆದರೆ ಅದು ಮಾತ್ರ ನನ್ನ ಕೈಲಿ ಸಾಧ್ಯ ಇಲ್ಲ, ಮೊದಲು ಅದನ್ನು ಮರ್ತು ಬಿಡು ಅಂತ ಹೇಳಿ ಬಾಯಿ ಬಂದಾಗ ಬೈತಾಳೆ. ಇನ್ನು ನೇತ್ರ ತುಂಬಾ ಬೇಜಾರು ಮಾಡ್ಕೊಂಡು ಬಜರಂಗಿ ಹತ್ರ ಹೋಗ್ತಾಳೆ. ಬಜರಂಗಿ ಹತ್ರ ಹೋಗಿ ಹೇಳ್ತಾಳೆ, ನೋಡು ಬಜರಂಗಿ, ಇನ್ನು ಮುಂದೆ ನಾವು ಯಾರನ್ನು ನಂಬಾರ್ದು, ಅಕ್ಕ ತಂಗಿ ಎಲ್ಲನೂ ಸುಳ್ಳು ಬಜರಂಗಿ ಅಂತ ಹೇಳ್ತಾಳೆ. ಬಜರಂಗಿ ಹೇಳ್ತಾ ಇರ್ತಾನೆ, ಹೌದು ಅಕ್ಕ ಅನ್ನೋದು ಎಲ್ಲ ಸುಳ್ಳು ಅಂತ ಹೇಳ್ತಾಳೆ. ಆವಾಗ ನೇತ್ರ ಹೇಳ್ತಾಳೆ, ಏನಕ್ಕ ನೀನು ಯಾವುದ್ರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಬಜರಂಗಿ ಹೇಳ್ತಾಳೆ, ಏನು ಇಲ್ಲ ಬಿಡು, ಮೊದಲು ನೀನು ಇಲ್ಲಿ ಬಂದ ವಿಷಯ ಏನು ಅಂತ ಹೇಳು ಅಂತ ಹೇಳ್ತಾಳೆ. ಆಗ ನೇತ್ರ ಹೇಳ್ತಾಳೆ, ನಾವು ಮೊದಲು ಹೋಗೋಣ ಅಂತ ಹೇಳ್ತಾಳೆ. ಆಗ ಬಜರಂಗಿ ಹೇಳ್ತಾನೆ, ಎಲ್ಲಿಗೆ ಹೋಗೋದು ಅಂತ ಕೇಳ್ತಾನೆ. ಮೊದಲು ನಾವು ಹೋಗಿ ಮದುವೆ ಆಗೋಣ ಅಂತ ಹೇಳ್ತಾಳೆ. ಆಗ ಬಜರಂಗಿ ತುಂಬಾ ಸಿಟ್ಟು ಬರುತ್ತೆ, ನಿಂಗೇನು ಮಾನ ಮರ್ಯಾದೆ ಇಲ್ವಾ, ನೀನು ಏನು
ಏನು ಅಂದ್ಕೊಂಡಿದ್ಯಾ? ಅಲ್ಲ ಇನ್ನು ದತ್ತನ ಬಗ್ಗೆ ಏನು ವಿಷಯ ಗೊತ್ತಾಗಲಿಲ್ಲ, ಆ ಟೆನ್ಷನಲ್ಲಿ ನಾನಿದ್ರೆ ನೀನು ನೋಡಿದ್ರೆ ಮದುವೆ ಅಂತ ಹೇಳ್ತಿದ್ಯಾ? ನಿಂಗೆ ಸ್ವಲ್ಪ ಆದರೂ ಕನಿಕರ ಇಲ್ವಾ? ನಿಂಗೆ ಸ್ವಲ್ಪ ಆದರೂ ಮನುಷ್ಯತ್ವ ಇಲ್ವಾ? ಏನು ನೇತ್ರ ಈ ರೀತಿ ಮಾಡ್ತೀಯಲ್ವಾ ನೀನು ಅಂತೇಳ್ಕೊಂಡು ಬಾಯಿ ಬಂದಾಗ ಬೈತಾನೆ. ಇನ್ನು ನೇತ್ರ ಹೇಳ್ತಾಳೆ, ಅಲ್ಲ ಬಜರಂಗಿ, ನಿಂಗೊಬ್ಬನಿಗೆ ದತ್ತಾಬಾಯಿ ಬಗ್ಗೆ ಕನ್ಸರ್ನ್ ಇರೋದಾ? ನಂಗಿಲ್ವಾ? ಅವನನ್ನ ಬ್ರೋ ಬಜರಂಗಿ, ಅರ್ಥ ಮಾಡ್ಕೊ ನೀನು ಅಂತ ಹೇಳ್ತಾಳೆ. ಆವಾಗ ಬಜರಂಗಿ ಹೇಳ್ತಾನೆ, ಏನು ನಿಂಗೆ ಕನ್ಸನ? ನಿನ್ನ ಮುಖದಲ್ಲಿ ಸ್ವಲ್ಪ ಆದರೂ ಬೇಜಾರಿದೆಯಾ? ನಿಂಗೆ ನಿನ್ನ ಲೈಫೇ ಮುಖ್ಯ ಆಯಿತು ನೋಡು. ಇನ್ನೊಂದು ಸಲ ಮದುವೆ ಗಿದ್ವೆ ಏನಾದರೂ ಹೇಳಬೇಕು, ನಾನು ಏನು ಮಾಡ್ತೇನೋ ನನಗೆ ಗೊತ್ತಿಲ್ಲ. ನನಗೆ ಮೊದಲು ದತ್ತ ಮುಖ್ಯ. ಅವನು ಎಲ್ಲಿದ್ದಾನೆ, ಅವನಿಗೇನಾಯಿತು ಎಲ್ಲ ಕಾರಣ ಗೊತ್ತಾಗಬೇಕು. ನಂಗೆ ಅದ್ರ ಬಗ್ಗೆ ತುಂಬಾ ಕೆಲಸ ಇದೆ. ಅದ್ರಲ್ಲಿ ನಾನು ಬ್ಯುಸಿಯಾಗಿರ್ತೇನೆ. ಏನಾದರೂ ನನ್ನ ಹತ್ರ ಬನ್ನಿ ಡಿಸ್ಟರ್ಬ್ ಮಾಡಿದೆಯೋ, ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ ಹೇಳ್ಕೊಂಡು ಬೈದು ಅಲ್ಲಿಂದ ಹೋಗ್ತಾನೆ. ಇನ್ನು ಈ ಕಡೆ ದೃಷ್ಟಿ ಮತ್ತು ಕಿಶೋರ್ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಕಿಶೋರ್ ಹೇಳ್ತಾನೆ, ನಾವು ಹೇಗಾದರೂ ಮಾಡಿ ಶರಾವತಿ ಇಲ್ದಿರೋ ಟೈಮಲ್ಲಿ ರೂಮಿಗೆ ಹೋಗಿ ಅಲ್ಲೇನಾದರೂ ಸಾಕ್ಷಿ ಇರುತ್ತಾ ಅಂತ ನೋಡಲೇಬೇಕು ಅಂತ ಹೇಳ್ತಾಳೆ. ಆಗ ದೃಷ್ಟಿ ಹೇಳ್ತಾಳೆ, ಇಲ್ಲ, ಶರಾವತಿ ಅವ್ರ ರೂಮಲ್ಲಿ ಇರಬೇಕು. ಅಕಸ್ಮಾತ್ ಅವ್ರು ಇಲ್ಲದಿದ್ದರೆ ನಾವೇನಾದರೂ ಒಳಗೆ ಹೋಗಿ ಸಿಕ್ಕಿಬಿದ್ದರೆ ಕಥೆನೇ ಬೇರೆ ಆಗುತ್ತೆ. ನೀವು ಅದೇ ರೂಮಲ್ಲಿರಿ, ಆದರೆ ಅವರ ದೃಷ್ಟಿ ಬೇರೆ ಕಡೆಗೆ ತಪ್ಪಿಸಿ ಅವ್ರ ಹತ್ರ ನೀವು ಮಾತಾಡ್ತಾನೆ ಇರಿ. ಆವಾಗ ನಾನು ರೂಮಿಗೆ ಹೋಗಿ ಅಲ್ಲಿ ಏನಾದರೂ ಸಿಗುತ್ತಾ ಅಂತ ಹೇಳಿ ನೋಡ್ತೇನೆ ಕಿಶೋರಣ್ಣ ಅಂತ ಹೇಳ್ತಾಳೆ. ಆಗ ಕಿಶೋರ್ ಹೇಳ್ತಾನೆ, ಆಯಿತು ಹಾಗೆ ಮಾಡು ಅಂತ ಹೇಳ್ತಾನೆ. ಇನ್ನು ದೃಷ್ಟಿ ಶರಾವತಿ ರೂಮಿಗೆ ಹೋಗ್ತಾಳೆ. ಆವಾಗ ಶರಾವತಿ ಹತ್ರ ಕಿಶೋರ್ ಏನೇನೋ ಮಾತಾಡ್ತಾನೆ ಇರ್ತಾನೆ. ಇನ್ನು ಶರಾವತಿ ಗಮನ ದೃಷ್ಟಿ ಮೇಲೆ ಇರೋದಿಲ್ಲ. ಇನ್ನು ದೃಷ್ಟಿ ರೂಮಿಗೆ ಹೋಗಿ ಸಾಕ್ಷಿಗಳನ್ನೆಲ್ಲ ಹುಡುಕ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.